ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು ಅನ್ನೋ ಹಾಗೆ ಈಕೆಯದ್ದು ಇನ್ನು 17ರ ವಯಸ್ಸು. ಅದಾಗ್ಲೇ ಹೈಸ್ಕೂಲ್ ದಾಟಿ ಕಾಲೇಜ್ಗೆ ಸೇರ್ಕೊಂಡಿದ್ಲು. ಚಂಚಲ ಮನಸ್ಸಿನಲ್ಲಿ ನೂರಾರು ಕನಸುಗಳಿಗೆ ರೆಕ್ಕೆ ಪುಕ್ಕ ತುಂಬಿದ್ದು ಸೋಷಿಯಲ್ ಮೀಡಿಯಾ ಅನ್ನೋ ಮಾಯದ ಲೋಕ. ಅಲ್ಲಿ ಪರಿಚಯ ಆದವನೇ ಈ ಪ್ರವೀಣ್ ಗೌಡ. ಹುಡುಗಿದ್ದು ಏನೋ ಅಪ್ರಾಪ್ತ ವಯಸ್ಸು. ಇನ್ನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನವೇ ಈತ ಆಕೆಗೆ ಬಣ್ಣದ ಕನಸುಗಳನ್ನ ತುಂಬಿದ್ದ. ಮದುವೆ ಆಗೋದಾದ್ರೆ ನಿನ್ನನ್ನೇ ಅಂತ 24ರ ಹರೆಯದ ಪ್ರವೀಣ್ ಮಾತು ಕೊಟ್ಟಿದ್ದ. ಆದ್ರೆ ಈ ವಯಸ್ಸಿಗೆ ಮದುವೆಗಿದ್ವಿ ಅಂತ ಬಂದ್ರೆ ಯಾರು ಮಾಡ್ತಾರೆ ಹೇಳಿ? ಈ ವಿಷಯವನ್ನ ಹುಡುಗಿ ತನ್ನ ತಾಯಿ ಬಳಿ ಹೇಳ್ಕೊಂಡಿದ್ಲು. ನಿನ್ನ ವಿದ್ಯಾಭ್ಯಾಸ ಇನ್ನೂ ಮುಗಿದಿಲ್ಲ, ಕಾಲೇಜು ಓದು ಎಲ್ಲ ಮುಗಿಲಿ, ಆಮೇಲೆ ನೋಡುವ ಅಂತ ತಾಯಿ ಬುದ್ಧಿವಾದವನ್ನ ಹೇಳಿದ್ರು. ಆದ್ರೆ ಅದಕ್ಕೂ ಮುನ್ನವೇ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಈ ಸೆಕೆಂಡ್ PUC ವಿದ್ಯಾರ್ಥಿನಿ ನವೆಂಬರ್ 19ರಂದು ಎಲ್ಲರ ಜೊತೆಗೆ ಊಟ ಮಾಡಿ ಮಲಗಿದ್ಲು. ರಾತ್ರಿ 1 ಗಂಟೆ ಆಗುತ್ತಲೇ ಈಕೆ ಎದ್ದವಳೆ ವಾಂತಿ ಮಾಡಲು ಆರಂಭಿಸಿದ್ದಾಳೆ. ಹತ್ತಿರ ಇದ್ದ ತಾಯಿ ಇದೇನು ಗ್ಯಾಸ್ಟ್ರಿಕ್ ನಿಂದ ಆಗಿರಬಹುದು ಅಂತ ಅನ್ಕೊಂಡಿದ್ದಾರೆ. ಆಗ ಮಗಳೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ತಾನು ಇಲಿಪಾಷಾಣವನ್ನ ಸೇವಿಸಿರೋದಾಗಿ ಹೇಳ್ಕೊಂಡಿದ್ದಾಳೆ. ತಕ್ಷಣವೇ ಮನೆ ಮಂದಿ ಸೇರ್ಕೊಂಡು ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಂತರ ಮಂಗಳೂರಿನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆ ಸಂದರ್ಭದಲ್ಲಿ ಐಸಿಯುನಲ್ಲಿದ್ದ ಹುಡುಗಿ, ಅಮ್ಮ ಪ್ಲೀಸ್ ನನ್ನನ್ನು ಕ್ಷಮಿಸು, ನನ್ನನ್ನು ಹೇಗಾದ್ರೂ ಮಾಡಿ ಬದುಕಿಸು, ನನಗೆ ಪ್ರವೀಣನನ್ನು ನೋಡ್ಬೇಕು, ಅವನ ಜೊತೆ ಮಾತಾಡ್ಬೇಕು ಅಂತ ಗೋಗರೆದಿದ್ಲು. ಆದ್ರೆ ಏನ್ ಮಾಡೋದು, ಅದಾಗ್ಲೇ ಸಮಯ ಮೀರಿತ್ತು. ವಿಧಿಯ ಆಟದ ಮುಂದೆ ಎಲ್ಲವೂ ಗೌಣವಾಗಿತ್ತು. ಅದಾಗಿ 6 ದಿನವಾಗ್ತಾ ಬಂದಿತ್ತಷ್ಟೇ. ಚಿಕಿತ್ಸೆ ಫಲಿಸದೆ ಸಂತ್ರಸ್ತೆ ಇಹಲೋಕವನ್ನ ತ್ಯಜಿಸಿದ್ಲು. ಅಷ್ಟಕ್ಕೂ ಈ ಆತ್ಮಹತ್ಯೆಗೆ ಕಾರಣವಾಗಿದ್ದು ಪ್ರೇಮ ವೈಫಲ್ಯ. ನಿಜ, ಮಾಡಬಾರದ ವಯಸ್ಸಲ್ಲಿ ಪ್ರೀತಿ ಮಾಡಿ ಚಾರ್ಮಾಡಿಯ ಪ್ರವೀಣ್ ಗೌಡ ಬೀಸಿದ ಮೋಸದ ಬಲಿಗೆ ಸಿಲುಕಿ ಇನ್ನು ಬದುಕಿ ಬಾಳಬೇಕಿದ್ದ ಸೆಕೆಂಡ್ PUC ವಿದ್ಯಾರ್ಥಿನಿಯ ಬದುಕು ಈ ರೀತಿಯಾಗಿ ಕೊನೆಯಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕಿದ್ದ ಪ್ರವೀಣ 8 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡು ಆಕೆಯನ್ನ ಊರಿಗೆ ಬಂದಾಗ್ಲೆಲ್ಲ ಅಲ್ಲಿ ಸುತ್ತಾಡಿಸಿದ್ದಾನೆ. ಅಷ್ಟೇ ಅಲ್ಲ, ತನಗೆ ಬೇಕೆಂದಾಗ ಈಕೆಯನ್ನ ಬಳಸಿಕೊಂಡಿದ್ದಾನೆ ಅನ್ನೋ ಆರೋಪವೂ ಇದೆ. ಅಷ್ಟಕ್ಕೂ ಇವರ ಪ್ರೀತಿಗೆ ಅಡ್ಡಿಯಾಗಿದ್ದು ಸ್ಟೇಟಸ್. ಹೌದು, ಕಳೆದ ತಿಂಗಳು ಈಕೆಯ ಬರ್ತ್ಡೇ ದಿವಸ ಪ್ರವೀಣ್ ಗೌಡ ತನ್ನ ಸ್ಟೇಟಸ್ ನಲ್ಲಿ ಈಕೆಯ ಫೋಟೋವನ್ನ ಹಾಕೊಂಡಿದ್ದ. ಇದನ್ನ ಕಂಡಿದ್ದ ಆತನ ಫ್ಯಾಮಿಲಿಯವರು ಬಡ ಕುಟುಂಬದ ಸಂಬಂಧ ಬೇಡ ಅಂದಿದ್ರು. ಹೀಗೆ ಹೇಳಿದ್ರಿಂದಲೇ ಆತನು ಪ್ರೀತಿಗೆ ಕೈಕೊಟ್ಟು ನಾನು ನಿನ್ನನ್ನ ಮದುವೆಯಾಗಲ್ಲ ಅಂತ ಏಕಾಏಕಿ ನಿರಾಕರಿಸಿದ್ದಾನೆ. ಪ್ರವೀಣ ಅಂದ್ರೆ ಸಾಕು ತನ್ನಿಡೀ ಸರ್ವಸ್ವ ಅಂದುಕೊಂಡಿದ್ದ ಈಕೆಗೆ ಅಥವಾ ಈಕೆಯ ವಯಸ್ಸಿಗೆ ಅದನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ. 20 ದಿನಗಳ ಹಿಂದೆ ಮದುವೆಯಾಗಲ್ಲ ಅಂತ ಹೇಳಿದ್ರಿಂದ ಈಕೆ ನಲುಗಿ ಹೋಗಿದ್ಲು. ತಾಯಿ ಜೊತೆಗೂ ಹೇಳ್ಕೊಂಡಿದ್ಲು, ಅವನಿಲ್ಲದಿದ್ರೆ ಏನಂತೆ, ನೀನು ನೋಡಕ್ಕೆ ಚೆನ್ನಾಗಿದ್ಯಾ, ಒಳ್ಳೆ ಹುಡುಗನೇ ನಿನ್ಗೆ ಸಿಗ್ತಾನೆ ಅಂತ ತಾಯಿ ಭರವಸೆಯನ್ನ ತುಂಬಿದ್ಲು. ಆದ್ರೆ ಈಕೆಗೆ ಪ್ರವೀಣ ಮೂಡಿಸಿದ್ದ ಪ್ರೀತಿ ಆತನನ್ನ ಬಿಟ್ಟಿರಲು ಅವಕಾಶ ನೀಡಲಿಲ್ಲ. ನವೆಂಬರ್ 19ರಂದು ಕಾಲೇಜು ಬಿಟ್ಟು ಮನೆಗೆ ಬರುತ್ತಲೇ ಅಂಗಡಿಯಿಂದ ಎಲಿಪಾಷಾಣವನ್ನ ತೆಗೆದುಕೊಂಡು ಬಂದಿದ್ದು. ಪಾಪಿ ಪ್ರವೀಣನ ಮೋಸದಾಟಕ್ಕೆ ಮುಗ್ಧ ವಿದ್ಯಾರ್ಥಿನಿ ಇದೀಗ ಬಲಿಯಾಗಿದ್ದಾಳೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕಿರುವ ಪ್ರವೀಣ ಸದ್ಯ ತಲೆಮರೆಸಿಕೊಂಡಿದ್ದಾನೆ. ಬೆಳ್ತಂಗಡಿಯ ಪೊಲೀಸರು ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಂದೊಮ್ಮೆ ಸ್ವಾಮಿ ಕೊರಗಜ್ಜನ ಆನೆ ಹಾಕಿದ್ದ ಪ್ರವೀಣ, ನಾನು ಮದುವೆ ಆಗೋದಿದ್ರೆ ನಿಮ್ಮ ಮಗಳನ್ನೇ ಅಂತ ಸಂತ್ರಸ್ತೆಯ ತಾಯಿಗೂ ಮಾತು ಕೊಟ್ಟಿದ್ದ. ಆಗಲೇ ಅಂತಸ್ತಿನ ವಿಷಯವನ್ನ ಸಂತ್ರಸ್ತೆಯ ತಾಯಿ ಅರುಣ ತಿಳಿ ಹೇಳಿದ್ರು. ಆಗ ಮಾತು ಮುಂದುವರಿಸಿದ್ದ ಪ್ರವೀಣ್ ಗೌಡ, ಹಾಗಿದ್ರೆ ಬಡವರ ಮನೆಯ ಹೆಣ್ಮಕ್ಳಿಗೆ ಮದುವೆ ಆಗೋದಿಕ್ಕಿಲ್ವಾ ಅಂತ ಕೇಳಿದ್ದ. ಅಷ್ಟೇ ಅಲ್ಲ, ಮನೆಯವರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಹೆಣ್ಣು ಬೇಕಿರೋದು ನನಗೆ ಒಪ್ಪಿಗಿದೆ ಅಂತ ದೊನ್ನೆ ನಾಯಕಂತರ ಡೈಲಾಗ್ ಹೊಡೆದಿದ್ದ. ಆದ್ರೀಗ ಅದೆಲ್ಲಕ್ಕೂ ತಿಲಾಂಜಲಿ ಇಟ್ಟಿದ್ದಾನೆ. ನಾನೇ ಸಾಯ್ತೀನಂತ ಹೇಳಿದ್ದ ಪ್ರವೀಣ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓರ್ಬಿಟ್ಟಿದ್ದಾನೆ. ಪರಿಪರಿಯಾಗಿ ಬೇಡಿದ್ರೂ ಆಕೆಯ ಮೆಸೇಜ್ಗೆ ಪ್ರವೀಣ ನೀಡಿದ ಉತ್ತರ ನೋಡಿದ್ರೆ ಎಂತವರನ್ನು ಕೊತ ಕುದಿಯುವಂತೆ ಮಾಡುತ್ತೆ. ಅಪ್ರಾಪ್ತ ವಿದ್ಯಾರ್ಥಿನಿಯ ಜೊತೆಗೆ ಚೆಲ್ಲಾಟವಾಡಿ ಆಕೆಯ ಬದುಕನ್ನೇ ಸೂಸೈಡ್ ಅನ್ನೋ ಪಾಶಕ್ಕೆ ತಳ್ಳಿಬಿಟ್ಟಿದ್ದಾನೆ. ಎಳೆಯ ವಯಸ್ಸಿನಲ್ಲೇ ಅಪ್ರಾಪ್ತ ಹೆಣ್ಣುಮಗಳೊಬ್ಬಳು ಪ್ರಾಣವನ್ನ ತೆತ್ತಿದ್ದಾಳೆ. ಯಾರೇ ಪೋಷಕರಿರಲಿ, ಈ ಟೀನೇಜ್ನಲ್ಲಿ ತಮ್ಮ ಮಕ್ಕಳ ಜೊತೆಗಿದ್ದು ಅವರಿಗೆ ಸಮಾಜದ ಆಗುಹೋಗುಗಳನ್ನ ಹೇಳ್ಕೊಡ್ಬೇಕಿದೆ, ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕಿದೆ. ಇಲ್ಲದೆ ಹೋದ್ರೆ ಇಂತಹ ಪಾಪಿಗಳ ಕೈಗೆ ಸಿಕ್ಕಾಕಿ ನರಳಾಡುವಂತ ಸ್ಥಿತಿ ಬಂದೀತು ಜೋಕೆ.
ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಜೈ ಹಿಂದ್.